ನಮಸ್ಕಾರ ಗುರುವೇ. ಕೊನೆಗೂ ಗಾಡಿ ಅನ್ಲೋಡ್ ಆಯಿತು. ಬೆಳಗ್ಗೆ 7 ಗಂಟೆಗೆ ಹಾಕಿದ್ದು ಗಾಡಿ ಸಂಜೆ ಮಧ್ಯಾಹ್ನ 2 ಗಂಟೆ ಮಾಡಿದ್ದಾರೆ, ಎರಡೂವರೆ. ಹಾಗೆ ಮುಂದೆ ಬಂದ್ವಿ ಗುರು. ಗೋವೆಯಿಂದ ರಾಮನಗರ ರೂಟು ಸರಿಲ್ಲ, ಬೇಡ ಅಂದ್ಬಿಟ್ಟು ಕಾರವಾರ ರೂಟಲ್ಲಿ ಬರೋಣ ಅಂತ ಬಂದ್ವಿ. ಮುಂದೆ ಬರ್ತೀನಿ ಗುರು. ಇದೇನೋ ಬ್ರಿಡ್ಜು ಮಾತ್ರ ಸಖತ್ತಾಗೈತೆ, ನೋಡೋಕೆ ಮಾತ್ರ ಬೆಂಕಿಯಾಗೈತೆ ಬ್ರಿಡ್ಜು. ನೋಡ್ತಾಯಿದ್ರೆ ಏನೋ ಒಂಥರ ಖುಷಿ ಆಯ್ತಾಯಿತ್ತು. ಹಾಗೆ ಮುಂದೆ ಬರ್ತೀವಿ. ಸಮುದ್ರ ಮತ್ತು ಆಕಾಶ ಎರಡೂ ಒಂದೇ ಲೆವೆಲಲ್ಲಿ ಐತೆ. ಸಮುದ್ರ ಯಾವುದು, ಆಕಾಶ ಯಾವುದು ಅಂತ ಕಾಣಿಸೋದೇ ಇಲ್ಲ. ಒಳ್ಳೆ ವ್ಯೂ ಎಲ್ಲ ಚೆನ್ನಾಗಿತ್ತು ಗುರು. ಗಿದರು ಸ್ವಲ್ಪ ಮಳೆ ಸೀಸನ್ ಅಲ್ವಾ, ನೋಡೋಕೆ ಒಂಥರ ಚೆನ್ನಾಗಿತ್ತು. ಅದನ್ನೆಲ್ಲ ಮುಂದೆ ಬಂದು ಹೊಟ್ಟೆ ಸಿತ್ತು. ನಾನು ಮನೋಜಣ್ಣ ಮೀನೂಟ ತೊಗೊಂಡು ಊಟ ಮಾಡಿದ್ವಿ. ಮನೋಜಣ್ಣ ನಂಗೆ ಮೀನು ಬೇಡಪ್ಪ, ಚಪಾತಿ ಊಟ ಕೊಡಿಸು ಅಂತಂದರು. ಊಟ ಮಾಡಿಕೊಂಡು ಹಂಗೆ ಕಾರವಾರ ಟನಲೆಲ್ಲ ದಾಟ್ಕೊಂಡು, ಟನಲೆಲ್ಲ ಸಖತ್ತಾಗಿ ಮಾಡವ್ರೆ ಗುರು. ನಾನೇನೋ ಅಂದ್ಕೊಂಡಿದ್ದೆ, ಕೇರಳ ಎಲ್ಲ ಹೋಗಿದ್ನಲ್ಲ, ಆ ಟನಲಲ್ಲಿ ಮಾತ್ರ ಹೋಗಿದ್ದೆ, ಹೊಸಪೇಟೆ ಟನಲಲ್ಲಿ ಹೋಗಿದ್ದೆ. ಕಾರವಾರ ಟನಲಲ್ಲಿ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಮಾತ್ರ ಕಾರವಾರ ಟನಲೆಲ್ಲ ಚೆನ್ನಾಗಿ ಮಾಡವ್ರೆ ಗುರು. ನನಗೇನೋ ಒಂಥರ ನೋಡಿ ಖುಷಿ ಆಯಿತು. ಸರಿ ಅಂದ್ಬಿಟ್ಟು ಮುಂದೆ ಬರ್ತೀನಿ ಗುರು. ಟನಲೆಲ್ಲ ದಾಟಿ ಘಾಟ್ ಸೆಕ್ಷನ್ನು ಯಲ್ಲಾಪುರ ಘಾಟ್ ಹತ್ರ ಬರ್ತೀನಿ. ಪಾಪ ಲಾರಿ ನೈಟು ನಿದ್ದೆಗಣ್ಣಲ್ಲಿ ಸಿಮೆಂಟ್ ಲಾರಿ ದಬಾಕ್ಬಿಟ್ಟೈತೆ ಗುರು, ಬ್ರೇಕ್ ಫೇಲಾಗಿ. ಅದಕ್ಕೆ ಯಾವತ್ತು ಹೇಳ್ತೀನಿ, ದಯವಿಟ್ಟು ಡ್ರೈವರ್ಸ್ಗಳು ನಿಧಾನಕ್ಕೆ ಹೋಗಿ. ಅದನ್ನೆಲ್ಲ ದಾಟಿ ಹಂಗೆ ಹೈವೇಗೆ ಬರ್ತೀವಿ ಗುರು. ಆಕಸ್ಮಿಕವಾಗಿ ನಮ್ಮ ಮನೋಜಣ್ಣವ್ರ ಮನೆಯವ್ರು ಸಿಕ್ಬಿಟ್ರು. ಯಾಕಂದರೆ ಪಾಪ ಅವ್ರಿಗೆ ದೇವಸ್ಥಾನ ಹೋಗಿ ಬಾದಾಮಿಗೆ ಹೋಗಿ ಬರ್ತಿದ್ರಂತೆ, ಬನಶಂಕರಮ್ಮ ದೇವಸ್ಥಾನಕ್ಕೆ ಹೋಗಿ. ಲಾರಿಯವನು ಕುಡಿದ್ಬಿಟ್ಟು ಮೇಲೆ ಬಂದು ಹೊಡೆದ್ಬಿಟ್ಟವನು UTS ಕಾರ್ಗೆ. ದೇವ್ರು ದೊಡ್ಡವನು ಗುರು, ಯಾರಿಗೇನು ತೊಂದರೆ ಏನಾಗಿಲ್ಲ. ಇನ್ನೇನು ಮಾಡೋದು ಪಾಪ. ಅದನ್ನೆಲ್ಲ ಮುಗಿಸ್ಕೊಂಡು ಅವರು ಏನೋ ಪೊಲೀಸವರೆಲ್ಲ ಬಂದರು, ಅವರೆಲ್ಲ ಏನೇನೋ ಮಾತಾಡಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿಂದ ಮುಗಿಸ್ಕೊಂಡು ಹಂಗೆ ಮುಂದೆ ಬಂದ್ವಿ ಗುರು. ಮುಂದೆ ಬರ್ತೀವಿ. ಮನೋಜಣ್ಣಂಗೂ ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಡ್ತು ಗುರು. ರಾತ್ರಿ 1 ಗಂಟೆ ಆಗಿತ್ತು. ಸರಿ ಇನ್ನೇನು ಮಾಡೋದು, ಎಗ್ ರೈಸ್ ತಿನ್ನೋಣ ಅಂತ ನಾನು ಮನೋಜಣ್ಣ ಟೋಲ್ ಹತ್ರ ಹಾಕ್ಬಿಟ್ಟು ಎಗ್ ರೈಸ್ ತಿಂದು ಅಲ್ಲೇ ಮನೆ ಕಣನ. ಇವಾಗ ನಿದ್ದೆ ಬರ್ತೈತೆ, 1 ಗಂಟೆ ರಾತ್ರಿ ಆಗ್ಬಿಟ್ಟೈತೆ, ಬೇಡ ಇಲ್ಲೇ ಮನಗನ ಅಂದ್ಕೊಂಡು ಅಲ್ಲೇ ಮನಗಿದ್ವಿ ಗುರು. ಮನಗ್ಬಿಟ್ಟು ಬೆಳಗ್ಗೆ ಎದ್ದು ಹೊರಡ್ತೀವಿ ಗುರು. ಹಿರೂರು ಸಿರಾ ಹತ್ರ ಬರ್ತೀವಿ. ಫುಲ್ಲು ಇದು ಯಾವುದೋ ದೊಡ್ಡ ಲಾರಿ ಎಲ್ಲ ಜಾಮ್ ಮಾಡ್ಕೊಂಡು ಕುಂತೈತೆ ಗುರು. ಆ ಗಾಡಿನೂ ಹೋಯ್ತಲ್ಲ, ಹೋಗೋರ್ನೂ ಬಿಡ್ತಾಯಿಲ್ಲ. ಹಂಗೆ ಮುಂದೆ ಬರ್ತೀವಿ. ಫುಲ್ಲು ಮಳೆ. ಆಫೀಸಿಂದ ಫೋನ್ ಮಾಡಿ ಬೇಗ ಬಂದು ಗಾಡಿ ಹಾಕಪ್ಪ, ಲೋಡ್ ಇದೆ ಅಂತ ಹೇಳಿದ್ರು. ಲೋಡು ಎಲ್ಲಿಗಪ್ಪ ಅಂತಂದರೆ ಅವ್ರು ಹೇಳಲಿಲ್ಲ ಎಲ್ಲಿಗೆ ಅಂತಂದರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ